ನಮಸ್ಕಾರ. ಸಿಸ್ಟರ್ಸ್ ಕಿಚನ್ಗೆ ಸ್ವಾಗತ. ಸಾಯಂಕಾಲ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ಚುರುಮುರಿ ವಡೆ ಮಾಡ್ತಾಯಿದ್ದೀನಿ. ಯಾವ ಥರ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ. ಒಂದು ಪಾತ್ರೆ ತೊಗೊಂಡಿದ್ದೀನಿ. ಒಂದು 4 ಕಪ್ ಆಗೋಷ್ಟು ಚುರುಮುರಿ ತೊಗೊಂಡಿದ್ದೀನಿ. ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಹಾಕ್ತಾಯಿದ್ದೀನಿ. ಚುರುಮುರಿ ಮುಳುಗುವಷ್ಟು ನೀರು ಹಾಕ್ತಾಯಿದ್ದೀನಿ. 15ರಿಂದ 20 ಸೆಕೆಂಡು ಚುರುಮುರಿ ಚೆನ್ನಾಗಿ ನೆನಿಬೇಕ್ರಿ. ಅದು 10ರಿಂದ 15 ಸೆಕೆಂಡ ನೆನೆದ ನಂತರ ಇದರಲ್ಲಿರುವಂಥ ನೀರನ್ನೆಲ್ಲ ತೆಗಿತಾ ಇದ್ದೀನಿ. ಚೆನ್ನಾಗಿ ಹಿಂಡಿ ತೆಗಿಬೇಕು. ಚುರುಮುರಿ ನೆನೆಸಿಟ್ಕೊಂಡಿದ್ನಲ್ವ ಹಾಕ್ತಾಯಿದ್ದೀನಿ ನೋಡಿ. ಇವಾಗ 4 ಕಪ್ ಆಗೋಷ್ಟು ಚುರುಮುರಿ ತೊಗೊಂಡಿದ್ನಲ್ವ 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗೋಷ್ಟು ಜೀರಿಗೆ, ಅರ್ಧ ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಬೇಕಂದರೆ ಹಾಕಿ, ಇಲ್ಲ ಸ್ಕಿಪ್ ಮಾಡಿ, ಕಲರ್ಗೋಸ್ಕರ ಹಾಕ್ತಾಯಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಖಾರ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ಕರಿಬೇವು, ತುರಿದು ಇಟ್ಕೊಂಡಿರುವಂಥ ಶುಂಠಿ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. 1 ಕಪ್ ಆಗೋಷ್ಟು ಮೊಸರು ಹಾಕ್ತಾಯಿದ್ದೀನಿ. ಒಂದು ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮೊಸರು ನೋಡಿ ಹಾಕ್ಕೊಳ್ಳಿ. ಒಂದೇ ಸಲ ಎಲ್ಲ ಮೊಸರು ಹಾಕಬೇಡಿ, ನೋಡ್ಕೊಂಡು ಹಾಕ್ಕೊಳ್ಳಿ. ನಾದಿಟ್ಕೊಂಡಿದ್ದೀನಿ. ನೀರೇನು ಹಾಕಿಲ್ಲ ನಾನು. ನಿಮಗೆ ನಾದಬೇಕಾದ್ರೆ ಗಟ್ಟಿ ಅನಿಸಿದರೆ 1ರಿಂದ 2 ಸ್ಪೂನ್ ನೀರು ಹಾಕ್ಕೊಳ್ಳಿ. ಇವಾಗ ವಡೆಯನ್ನು ತಟ್ಕೋತಾ ಇದ್ದೀನಿ. ಮಿಡ್ಲಲ್ಲಿ ಒಂದು ಹೋಲ್ ಮಾಡ್ತಾ ಇದ್ದೀನಿ. ಎಲ್ಲ ವಡೆಯನ್ನು ಈ ಥರ ಮಾಡಿಟ್ಕೋತಾ ಇದ್ದೀನಿ. ಈ ಥರ ಮಾಡಿಟ್ಕೊಂಡಿದ್ದೀನಿ. ಎಣ್ಣೆ ಕೂಡ ಬಿಸಿಯಾಗಿದೆ. ಹಾಕ್ತಾ ಇದ್ದೀನಿ ಇವಾಗ. ನಾ ಇಲ್ಲಿ ಒಂದು 6 ಆಗೋಷ್ಟು ವಡೆ ಹಾಕಿದ್ದೀನಿ. ಒಂದು 2-3 ನಿಮಿಷ ಬಿಟ್ಟು ತಿರುಗಿಸಿ. ಒಂದೇ ಸಲ ತಿರುಗ್ಸಕ್ಕೆ ಹೋಗಬೇಡಿ. ಎಲ್ಲ ಫ್ಲೇಮ್ ಮೀಡಿಯಮ್ ಇರಲಿ. ಒಂದು 2-3 ನಿಮಿಷ ಟೈಮ್ ತೊಗೊಳುತ್ತೆ. ಇದು ನಿಧಾನಕ್ಕೆ ಕರೀರಿ. ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಕಲರ್ ಚೇಂಜ್ ಆಗಿದೆ. 4-5 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೀನಿ. ತೆಗಿತಾ ಇದ್ದೀನಿ ಇವಾಗ. ದಿಢೀರಾಗಿ ಚುರುಮುರಿ ವಡೆ ಮಾಡಿದ್ನಲ್ವ, ರೆಡಿಯಾಗಿದೆ ನೋಡಿ. ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಸಾಯಂಕಾಲ ಟೀ ಜೊತೆ ಚೆನ್ನಾಗಿರುತ್ತೆ. ನೀವೊಂದು ಸಲ ಟ್ರೈ ಮಾಡಿ. ಇಷ್ಟ ಆದರೆ ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.